ಸೋನು ಕೂಡ ಕ್ಯಾಮ್ರಾಮನ್ ಕೇಳಿದ್ವ ಸೋನು ಕೂಡ ಯಾವ ಸೋನು ಬಿಗ್ ಬಾಸ್ ಸೋನು ಆಗುತ್ತೆ ಆ ಥರ ಡೌಟ್ ಕ್ಲಿಯರ್ ಆಗೇ ಆಗುತ್ತೆ. ಇಲ್ಲ ಆ ರೀತಿ ಪ್ರಶ್ನೆಗಳು ನನಗೂ ಬಂದಿದೆ, ಒಂದು ಐದಾರು ಬಂದಿದೆ. ಸರ್ ಯಾಕೆ ಸರ್ ಹಿಂಗೆ ಅಂತಂದ್ರು. ಇಲ್ಲಪ್ಪ ನೋಡಿ ಅಂತಂದ್ರೆ ಆಮೇಲೆ ಇವರಪ್ಪ ಅಂತಂದ್ರೆ ಓ ಹೌದಾ ಓಕೆ ಓಕೆ ಅಂತ ಹೇಳಿದ್ರು. ಹಾಗಾಗಿ ಫಸ್ಟ್ ನಾನೇ ಹೇಳ್ತೀನಿ ಇಂತಿನಿಂದ ಪ್ರೀತಿಯ ಸಿನಿಮಾದ ಸೋನು ಗೌಡ ಅಂತಾರೆ ಫಸ್ಟ್ ಶುರು ಮಾಡ್ತಾರೆ. ಅವ್ರ ಜೊತೆ ಲವ್ ಸ್ಟೋರಿ ಇರ್ಲಿಲ್ವಲ್ಲ, ಅದು ಆಕಸ್ಮಿಕ. ಎಲ್ಲರೂ ಆರಾಮಾಗಿದ್ದಾರೆ, ಇವರೊಬ್ರು ಎದ್ರು. ಏನ್ ಬೇಡ ಸಿಕ್ಕಲ್ಲ ಡೌಟ್ ಅವ್ರವ್ರಿಗೆ ಬೇರೆ ಬೇರೆ ನಿಮ್ಮ ಸಿನಿಮಾ ಹಂಗೆ ಇರುತ್ತಲ್ಲ ಸರ್, ಹಾಗೆ ಪೋಲಿಂಗ್ ನಮ್ಮದು ನನ್ನಲ್ಲಿ ಉಂಟು ತರ ಇರುತ್ತೆ ಬಟ್ ಇಷ್ಟೊತ್ತನ ಎಲ್ಲ ಮಾತಾಡಿದ್ರು. ಸೊ ಈಗ ನಿಮ್ಮ ಬಗ್ಗೆ ಡೌಟ್ ಇದ್ದಾರೆ, ಹೀರೋಯಿನ್ ಯಾರು ಸೋನುಗೌಡ ಅಂತ ಕನ್ಫ್ಯೂಷನ್ ಆಗ್ತಿದೆ ಅಂತ. ಒಂದು ಕೊಡ್ಬೇಕು ತಾನೆ, ಒಂದು ಏನ್ ಅಟ್ಲೀಸ್ಟ್ ಹೀರೋದಾದ್ರೂ ಏನಾದ್ರು ಬಿಟ್ಟಿದ್ದಾರೆ, ಒಂದು ಪೋಸ್ಟರ್ ಆದ್ರೂ ಬಿಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು ಹೇಳಿ. ನ್ಯೂ ಇಯರ್ ಇತ್ತು, ಸಂಕ್ರಾಂತಿ ಇತ್ತು, ಒಂದ್ ಫೋಟೋ ಹಾಕಕ್ಕಾಗ್ತಲ್ವಾ? ಯಾವ್ದು ಒಂದು ಇಡೀ ಸಿನಿಮಾದ ಪೋಸ್ಟರ್ ಬಿಟ್ಟಿಲ್ಲ, ಅವ್ರೊಬ್ಬರದೇ ಫಸ್ಟ್ ಲುಕ್ ಬಿಟ್ಟಿರೋದು. ನೆಕ್ಸ್ಟ್ ನಿಮ್ದು ಬಿಡ್ತಾ ಇರ್ಲಿಲ್ಲ. ಇದರಲ್ಲಿ ಟೀಚರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ. ಅಂಡ್ ವೆರಿ ಸಿಂಪಲ್ ಹುಡುಗಿ, ವೆರಿ ಸಿಂಪಲ್ ಹುಡುಗಿ. ಇನ್ನೇನು ಹೇಳ್ಬೇಕು, ಮೈಸೂರು ಅಷ್ಟೇನಾ? ಸಿನಿಮಾಗ ನಾನೇ ಹೀರೋಯಿನ್ ಅಂತ ಹೇಳ್ಬೋದು. ನಾನೇ ಹೀರೋಯಿನ್, ಯಾರು ಅಲ್ಲ, ನಾನೇ ಹೀರೋಯಿನ್. ಎಸ್, ಅವತ್ತು ರಮ್ಯಾ ಅವರು ಪ್ಲೇ ಮಾಡಿದ್ರು. ಸೊ ಸೀಕ್ವೆಲ್ ಅಂದಾಗ ಹೆಂಗೆ ಏನು ಅನ್ನೋದಿರುತ್ತೆ, ನಿಮ್ಗೆ ಚಾಲೆಂಜಸ್ ಇತ್ತು ಕ್ಯಾರೆಕ್ಟರ್ ಫಸ್ಟ್ ಕೇಳಿದಾಗ ಇತ್ತು. ಎಲ್ಲರೂ ಈ ವೇಳೆ ಕಂಪೇರ್ ಮಾಡ್ತಿರಲ್ವಾ, ಅವ್ರು ಚೆನ್ನಾಗಿ ಮಾಡಿದ್ರು, ಇವ್ರು ಹಿಂಗೆ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಗೊತ್ತಿರೋ ಹಂಗೆ ಡೈರೆಕ್ಟರ್ ಸರ್ ಎಲ್ಲನೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ವೆನ್ ಯು ಸಿ ದಿ ಮೂವಿ ಇಟ್ಸ್ ಅ ಫೀಲ್ ಗುಡ್ ಮೂವಿ ತರ ಇರುತ್ತೆ. ಸೊ ಎಲ್ಲೂ ಅದು ಮತ್ತೆ ಅಂದ್ರೆ ಅವ್ರದೇ ಬೇರೆ ತರ ಇದೆ, ನಂದೇ ಬೇರೆ ತರ ಇದೆ ಕ್ಯಾರೆಕ್ಟರ್. ರಮ್ಯಾ ಅವರು ಆಕ್ಟ್ ಮಾಡಿದ್ದನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಸೊ ಥಿಯೇಟರ್ ಅಂತ ಆಡಿಯನ್ಸ್ಗೆ ಥಾಟ್ ಅಲ್ಲೇ ಇರುತ್ತೆ, ರಮ್ಯಾ ಮಾಡಿದ್ದು ಕಂಟಿನ್ಯೂಷನ್ ಅಂತ ಹೇಳಿ. ಸೊ ಆ ಥರ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಮದೇ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅದನ್ನ ಹೆಂಗೆ ನಿಭಾಯಿಸಿದೆ ನಾನು? ಆಕ್ಚುಲಿ ನನಗೂ ಆ ಥಾಟ್ ಇತ್ತು, ನನಗೂ ಆ ಭಯ ಇತ್ತು, ಇಲ್ಲ ಅಂತಲ್ಲ. ಬಟ್ ಪ್ರತಿ ಸಲ ಸರ್ ಕೇಳ್ತಾರಾಗ ಅವ್ರು ಅದನ್ನೇ ಹೇಳ್ತಾರೆ, ನಿಮ್ ಸ್ಟೈಲ್ ನೀವು ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಹೇಳೋರು ಯಾವಾಗ್ಲೂ. ಅಫ್ಕೋರ್ಸ್ ಅವರು ಶಿ ಇಸ್ ಅ ಸೂಪರ್ ಸ್ಟಾರ್. ಸೊ ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಈ ಕ್ಯಾರೆಕ್ಟರೇ ಬೇರೆ ತರ ಇದೆ. ಅಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲ ಮರ್ತೋದಂಗ ಆಗ್ಬಿಡುತ್ತೆ. ಅವತ್ತು ಆಡಿಯನ್ ಆಗಿ ಒಬ್ಬ ಸಿನಿಮಾ ನೋಡಿದಾಗ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆ, ಇವರಿಬ್ರು ಪೇರ್ ಚೆನ್ನಾಗಿದೆ ಅಂತ ಅನ್ಸ್ತಾ ಇತ್ತು. ಇವತ್ತು ನಮ್ಮಿಬ್ರು ಪೇರ್ ನಾನು ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಾರೆ ಚೆನ್ನಾಗಿದೆಯಲ್ಲ, ನಿವೇದಿತಾ ಮತ್ತೆ ಸಿದ್ಲಿಂಗು ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ವಾ ಅಂತಾನೆ ಅನ್ಸುತ್ತೆ. ಎಲ್ಲೂ ನಮ್ಗೆ ಆ ಒಂದು ಇದು ಸಿಗಲ್ಲ. ಸೊ ಇವತ್ತು 2024 ಏನ್ ಬೇಕು ಹಂಗೆ ನೀಟಾಗಿ ಮಾಡ್ಕೊಂಡಿದ್ದಾರೆ. ಸಿನಿಮಾ ಶುರುವಾಗಿತ್ತಲ್ಲ, ಅದಕ್ಕೆ ಅದೇ ಗುಂಗರೆ. ರವಿ ಸರ್, ನಾಳೆ ನಿಮ್ಗೊಂದು ಕಾಮಿಡಿ ಸಿನಿಮಾ ಬರುತ್ತೆ, ಡೈರೆಕ್ಷನ್ ಮಾಡ್ತಾರೆ, ಅದರಲ್ಲಿ ನಾಳೆ ಬರ್ತಡೇ ಇರೋದ್ರಿಂದ ಏನು ಹೇಳಕ್ ಬಯಸ್ತೀರಿ? ಇಲ್ಲ, ಬರ್ತ್ಡೇ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. KP ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಮತ್ತೆ ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬಾ ಸಕಲಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ ಅದನ್ನ. ಅಂಡ್ ಸಿನಿಮಾ ಮಾಡ್ಬೇಕಿತ್ತು, ಆಕ್ಚುಲಿ ಭೀಮಾ ಜೊತೆಲಿ ಆಕ್ಟ್ ಮಾಡ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಒಂದ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಬಟ್ ಈಗೆಲ್ಲ ಚೆನ್ನಾಗೇ ಇದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆ ಕೆಲಸ ಮಾಡ್ತೀವಿ. ಲಾಸ್ಟ್ ಟೈಮ್ ಭೇಟಿ ಆಗಿದ್ದು ಸರಿ, ನೀವು ಹೇಳಿದ್ದಕ್ಕೆ ಕ್ವಶನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುತ್ತೆ, ಅವರು ಮಾತಾಡ್ತಾ ಇಲ್ಲ, ಮನಸ್ತಾಪಗಳಿದೆ ಅಂತ ಹೇಳಿ. ಅದು ನಮಗೊಂದಷ್ಟು ಕ್ಲಾರಿಟಿ ಇದೆ ಬರುತ್ತೆ ಸೋಷಿಯಲ್ ಮೀಡಿಯಾಲ್ ಅಂತ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ. ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದೀವಿ. ಏನಾಯ್ತು, ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯ್ತು, ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು. ನಮ್ ಜಗಳ ಆಗಿತ್ತು, ಅದೆಲ್ಲ ಆಯ್ತು. ಅದಾದ್ಮೇಲೆ ಒಟ್ಟಿಗೆ ಆದ್ವಿ, ಇವಾಗ ಚೆನ್ನಾಗೇ ಇದೀವಿ.
ಬಟ್ ಸಿನಿಮಾ ಮಾಡಕ್ಕೆ ಪಾತ್ರಗಳು ಒಂದಾಗ್ಬೇಕಲ್ಲ, ಪಾತ್ರಗಳು ಕರೆಕ್ಟ್ ಆಗಿದೆ ಖಂಡಿತವಾಗ್ಲೂ ಮಾಡ್ತೀನಿ. ಭೀಮಲ್ ಆಲ್ಮೋಸ್ಟ್ ಆಗಿತ್ತು, ಬಟ್ ಆಗ್ಲಿಲ್ಲ, ಕೊನೆಗೆ ಆಗ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇರ್ಬೇಕಿತ್ತು ಸರ್ ನೀವು ಅದರಲ್ಲಿ ಇನ್ನೂ ಒಳ್ಳೆ ಕೆಲಸ. ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ, ಏನ್ ಮಾಡಕ್ಕಾಗತ್ತೆ, ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು, ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಸಿನಿಮಾ ಮಾಡಿಲ್ಲ. ನಾನು ಅವತ್ತು ಹೇಳ್ದೆ, ಭಾರಿ ಖುಷಿ ನನಗೆ ಕೆಲಸ ಮಾಡಕ್ಕೆ. ಯಾಕಂದ್ರೆ ದುನಿಯಾ ಆದ್ಮೇಲೆ ಅದಿಬ್ರು ಎಲ್ಲ ಕಾಣಿಸ್ಕೊಳ್ಳೇ ಇಲ್ಲ, ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇತ್ತು. ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಆಮೇಲೆ